ರೂಪಾಯಿ ಡಮಾರ್ ಆಗಿದೆ, ಡಾಲರ್ ಬಲು ಜೋರಾಗಿದೆ. ಸಾರ್ವಕಾಲಿಕ ಕುಸಿತದಿಂದ ಕಂಡಂತಹ ರೂಪಾಯಿ ಮೌಲ್ಯ, ಇಂಧನದ ಭಯ ಶುರುವಾಗಿದೆ. ರೂಪಾಯಿ ಬೆಲೆ ಬೇಜಾರಾಗಿ ಹೋಗಿರುವಂಥದ್ದು. ಇವತ್ತು ಬೆಳಗ್ಗೆ ಬರೋಬ್ಬರಿ 19 ಪೈಸೆ ಕುಸಿತ ಆಗಿದೆ. ಮೊದಲ ಬಾರಿ 93ರ ಗಡಿಯನ್ನ ದಾಟಿದಂತಹ ರೂಪಾಯಿ ಕುಸಿತ. ಡಾಲರ್ ಎದುರು ಮತ್ತಷ್ಟು ಕುಗ್ಗಿದಂತಹ ರೂಪಾಯಿ. ಡಾಲರ್ ಎದುರು ಇವತ್ತು ರೂಪಾಯಿ ಮೌಲ್ಯ 93.08 ರೂಪಾಯಿ ಇದೆ. ನಿನ್ನೆ ಬರೋಬ್ಬರಿ 49 ಪೈಸೆ ಕುಸಿತವನ್ನ ಕಂಡಿತ್ತು ರೂಪಾಯಿ ಮೌಲ್ಯ. ಭಾರತದ ಆರ್ಥಿಕತೆಗೆ ಮುಂದೈತೆ ಮಹಾ ಸವಾಲು ಅಂತ ಹೇಳಲಾಗ್ತಾ ಇದೆ. ಡಾಲರ್ ಎದುರು ಮತ್ತಷ್ಟು ಕುಗ್ಗಿದಂತಹ ರೂಪಾಯಿ. ನಿನ್ನೆ ಬರೋಬ್ಬರಿ 49 ಪೈಸೆ ಕುಸಿದಿತ್ತು. ಭಾರತದಿಂದ ಆರ್ಥಿಕತೆಗೆ ದೊಡ್ಡ ಸವಾಲಿದೆ ಮುಂದೆ ಅನ್ನುವಂಥದ್ದು ಕೂಡ. ಡಾಲರ್ ಬಲು ಜೋರಾಗಿದೆ. ಸಾರ್ವಕಾಲಿಕ ಕುಸಿತವನ್ನ ಕಂಡಂತಹ ರೂಪಾಯಿಯ ಮೌಲ್ಯ, ಇಂಧನದ ಭಯ, ರೂಪಾಯಿ ಬೆಲೆ ಬೇಜಾರು ಒಂದ್ ಕಡೆ. ಇವತ್ತು ಬೆಳಗ್ಗೆನೆ ಬರೋಬ್ಬರಿ 19 ಪೈಸೆ ಕುಸಿತವನ್ನ ಕಂಡಿರುವಂಥದ್ದು. ಮೊದಲ ಬಾರಿ 93ರ ಗಡಿ ದಾಟಿದಂತಹ ರೂಪಾಯಿ ಕುಸಿತ. ಫಸ್ಟ್ ಟೈಮ್ ಇಷ್ಟೊಂದು ಡಿಫರೆನ್ಸಸ್ನ ಕಾಣ್ತಾ ಇರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ರೂಪಾಯಿ ಮೌಲ್ಯ ಇದೀಗ 93.08 ರೂಪಾಯಿ ಡಾಲರ್ದು. ನಿನ್ನೆ ಬರೋಬ್ಬರಿ 49 ಪೈಸೆ ಕುಸಿದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ರೂಪಾಯಿಯ ಮೌಲ್ಯ ಭಾರತದ ಆರ್ಥಿಕತೆಗೆ ಈಗ ಮುಂದೆ ದೊಡ್ಡ ಸವಾಲನ್ನ ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು ಅಂತ ಕೂಡ ಎಚ್ಚರಿಸಲಾಗ್ತಾ ಇದೆ. 49 ಪೈಸೆ ಕುಸಿದಿರುವಂಥದ್ದು ಆರ್ಥಿಕತೆಗೆ ಸವಾಲಾಗಿ ದೊಡ್ಡ ಸವಾಲೇ ಆಗತ್ತೆ ಇದು. ಇಂಧನದ ಭಯ ಮತ್ತೊಂದು ಕಡೆ, ರೂಪಾಯಿ ಬೆಲೆಯ ಬೇಜಾರು ಇನ್ನೊಂದು ಕಡೆ. ಸೊ ಯುದ್ಧದ ಎಫೆಕ್ಟ್ ಇದೆಲ್ಲವೂ ಕೂಡ ಅಂತ ಹೇಳ್ಬೋದು. ನೀವು ಯಾವೆಲ್ಲ ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗುತ್ತೋ, ಇನ್ನು ಯಾವೆಲ್ಲ ಪರಿಸ್ಥಿತಿಗಳನ್ನು ಫೇಸ್ ಮಾಡಬೇಕಾಗುತ್ತೋ ಗೊತ್ತಿಲ್ಲ. ಸಿ ಕೇಬಲ್ ಬೇರೆ ಟಾರ್ಗೆಟ್ ಮಾಡಿದ್ದಾರೆ. ಸೊ ಅದೇನಾದರೂ ಆದರೆ ಕಂಪ್ಲೀಟ್ ನೆಟ್ವರ್ಕ್ ಮೇಲೆ ಕಂಪ್ಲೀಟಾಗಿ ಸಮಸ್ಯೆಗಳು ಉಂಟಾಗತ್ತೆ. ಇಡೀ ಜಗತ್ತಿಗೆ ಸಮಸ್ಯೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಸಿ ಕೇಬಲ್ ಮೇಲೆ ಏನಾದರೂ ಟಾರ್ಗೆಟ್ ಮಾಡಿ ಅದನ್ನೇನಾದರೂ ಧ್ವಂಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ. ಸೊ ಇದೀಗ ಸಾರ್ವಕಾಲಿಕ ಕುಸಿತವನ್ನು ಕಂಡಿರುವಂತಹ ರೂಪಾಯಿಯ ಮೌಲ್ಯ ಭಾರತದ ಆರ್ಥಿಕತೆಗೆ ದೊಡ್ಡ ಸವಾಲು ಇದು. ಮುಂದೆ ಇನ್ನೂ ಕೂಡ ಕುಸಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ. ಫಸ್ಟ್ ಟೈಮ್ 93ರ ಗಡಿ ದಾಟಿರುವಂತಹ ರೂಪಾಯಿ ಕುಸಿತ. ಡಾಲರ್ ಎದುರು ಮತ್ತಷ್ಟು ಕುಗ್ಗಿದೆ ರೂಪಾಯಿ.